ನಮಸ್ಕಾರ ಮಕ್ಕಳೇ, ಬೆಳಗಿನ ಶುಭೋದಯಗಳು ನಿಮ್ಮೆಲ್ಲರಿಗೂ. ಈಗಿನ ನಾವು ಮಕ್ಕಳೇ ನಿನ್ನೆ ತರಗತಿಯಲ್ಲಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಆಗಿರ್ತಕ್ಕಂತಹ ಒಂದು ಸನ್ನಿವೇಶಗಳಲ್ಲಿ ನಾವು ನೋಡಿದಾಗ ರಜಪೂತರ ಒಂದು ಕೊಡುಗೆಗಳಾಗಿರ್ತಕ್ಕಂತಹ ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಕಲೆಯ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆಯೇ ಮುಂದುವರೆದ ಭಾಗವಾಗಿರ್ತಕ್ಕಂತಹ ನಾವು ಈಗಿನ ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣದ ಮುಂದುವರೆದ ಭಾಗದಲ್ಲಿ ದೆಹಲಿಯ ಸುಲ್ತಾನರು ಅಂತಕ್ಕಂಥ ಅಂದರೆ ಈ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ ಅಂತಕ್ಕಂಥವರು ಭಾರತದಲ್ಲಿ ಟರ್ಕರ್ ಅಂತಕ್ಕಂಥವರು ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಆಕ್ರಮಣಗಳನ್ನು ಮಾಡುವುದರ ಮೂಲಕ ಭಾರತದಲ್ಲಿ ಭದ್ರ ಬುನಾದಿಯಾಗಿರ್ತಕ್ಕಂಥ ಅದರಲ್ಲಿ ಉತ್ತರ ಭಾರತದ ದೆಹಲಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟುವುದರ ಮೂಲಕ ಪರಿಣಾಮಕಾರಿಯಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಅದಾದ ನಂತರ ಮತ್ತೆ ಉತ್ತರ ಭಾರತವನ್ನು ತಮ್ಮದೇ ಆಗಿರ್ತಕ್ಕಂತಹ ಬಲಶಾಲಿಯಾಗಿರ್ತಕ್ಕಂಥ ಸಾಮ್ರಾಜ್ಯ ಕಟ್ಟುವುದರಲ್ಲಿ ಈ ದೆಹಲಿ ಸುಲ್ತಾನರು ಅಂತಕ್ಕಂಥವರಲ್ಲಿ ನಾವು 5 ಸಂತತಿಗಳನ್ನು ನೋಡ್ತೀವಿ. ಮೊದಲನೇದಾಗಿರ್ತಕ್ಕಂಥದ್ದು ಗುಲಾಮಿ ಸಂತತಿ, ಎರಡನೇದು ಖಿಲ್ಜಿ ಸಂತತಿ, ಮೂರನೇದು ತುಘಲಕ್ ಸಂತತಿ, ನಾಲ್ಕನೇದು ಸೈಯದ್ ಸಂತತಿ, ಐದನೇದು ಲೋಧಿ ಸಂತತಿ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಈ ಸಂತತಿಗಳಂತಕ್ಕಂಥವು ದೆಹಲಿಯನ್ನು ಒಂದು ಸಾಮ್ರಾಜ್ಯದ ಒಂದು ಕೇಂದ್ರ ಭವನಾಗಿ ಬಲಿಷ್ಠವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಈ ದೆಹಲಿ ಸುಲ್ತಾನರಂತಕ್ಕಂಥವರು ನಾವು ಕಾಣ್ತೀವಿ. ಅದರಲ್ಲಿ ನಾವು ಮೊದಲನೆಯ ಸಂತತಿಯಾಗಿರ್ತಕ್ಕಂತಹ ಗುಲಾಮ್ ಸಂತತಿ ಅಂತಕ್ಕಂಥದ್ದು. ಗುಲಾಮ್ ಸಂತತಿಯಲ್ಲಿ ನಾವು ಸಾಮಾನ್ಯವಾಗಿ ಈ ದಿನ ನಾವು ತಿಳಿದುಕೊಳ್ಳೋದು ಅಥವಾ ಕಲಿತುಕೊಳ್ಳತಕ್ಕಂಥ ಫಲಿತಾಂಶಗಳಲ್ಲಿ ಕುತುಬ್ ಬಿನ್ ಐಬಕನ ಜೀವನ ಮತ್ತು ಅವನ ಸಾಧನೆಗಳು, ಹಾಗೂ ಇಲ್ತಮಷ್ನ ದಂಡಯಾತ್ರೆಗಳು ಇರ್ತಕ್ಕಂಥವು, ಹಾಗೂ ರಜಿಯಾ ಸುಲ್ತಾನ್ ಅಂತಕ್ಕಂಥವರು, ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥವರು ಮತ್ತು ಗಿಯಾಸುದ್ದೀನನ ಆಡಳಿತವಾಗಿರ್ತಕ್ಕಂತಹ ಸುಧಾರಣೆಗಳನ್ನು, ಈ 5 ಸಂತತಿಗಳು ಇರ್ತಕ್ಕಂಥದ್ದು ನಾವು ನೋಡಿದಾಗ ಮೊಟ್ಟ ಮೊದಲಾಗಿ ನಾವು ನೋಡ್ತಕ್ಕಂಥದ್ದು ಗುಲಾಮ್ ಸಂತತಿಯಲ್ಲಿ ಕುತುಬ್ ಬಿನ್ ಐಬಕ್. ಐಬಕ್ ಅಂತಕ್ಕಂಥ ಒಂದು ಜೀವನ ಅವನ್ನ ನೋಡೋಣ. ಈತ ಅಂತಕ್ಕಂಥವನು ಆಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಕುತುಬ್ ಬಿನ್ ಐಬಕ್ ಅಂತಕ್ಕಂಥವನು ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥವನು ತುರ್ಕಿ ಜನಾಂಗಕ್ಕೆ ಸೇರಿದ ಆಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಕುತುಬ್ ಬಿನ್ ಐಬಕ್ ಅಂತಕ್ಕಂಥವನು ಬಾಲ್ಯದಲ್ಲಿಯೇ ಈತನು ಪಾಲಕರು ಅಂತಕ್ಕಂಥವರು ನಿಶಾಪುರದ ಕಾಜಿಗೆ ಮಾರಾಟವನ್ನ ಗುಲಾಮನಾಗಿ ಮಾರಾಟ ಮಾಡುತ್ತಾರೆ. ತುರ್ಕಿ ಜನಾಂಗಕ್ಕೆ ಸೇರಿದ ಈಗಿನ ಆಫ್ಘಾನಿಸ್ತಾನದಲ್ಲಿರ್ತಕ್ಕಂತಹ ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಮೊಹಮ್ಮದ್ ಕುತುಬ್ ಬಿನ್ ಐಬಕ್ ಅಂತಕ್ಕಂಥವನು ಈಗಿನ ಆಫ್ಘಾನಿಸ್ತಾನದಲ್ಲಿರ್ತಕ್ಕಂತಹ ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಕುತುಬ್ ಬಿನ್ ಐಬಕ್ ಅಂತಕ್ಕಂಥವನು ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳು ಈತನನ್ನ ಗುಲಾಮನಾಗಿ ಮಾರಾಟವನ್ನ ಮಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈತನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಶಿಕ್ಷಣವನ್ನ ಪಡೀತಾನೆ. ಅಷ್ಟೇ ಅಲ್ಲದೆ ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಸೈನ್ಯದಲ್ಲಿ ತರಬೇತಿಯನ್ನ ಪಡೆದುಕೊಳ್ಳುತ್ತಾನೆ. ಯಾರು? ಕುತುಬ್ ಬಿನ್ ಐಬಕ್. ಅರ್ಥ ಆಯ್ತಾ ಮಕ್ಕಳ? ನೋಡಿ, ತುರ್ಕಿ ಜನಾಂಗಕ್ಕೆ, ಆಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಕುತುಬ್ ಬಿನ್ ಐಬಕ್ನ ಒಂದು ಜೀವನವನ್ನು ನೋಡಿದಾಗ ಬಾಲ್ಯದಲ್ಲಿ ಪಾಲಕರು ಅಥವಾ ತಂದೆ ತಾಯಿಗಳು ಇವನನ್ನ ನಿಶಾಪುರದ ಕಾಡಿಗೆ ಗುಲಾಮನಾಗಿ ಮಾರಾಟವನ್ನ ಮಾಡ್ತಾರೆ. ಆ ನಂತರ ದಿನಗಳಲ್ಲಿ ಆತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಶಿಕ್ಷಣವನ್ನ ಪಡಿತಾನೆ. ಅಷ್ಟೇ ಅಲ್ಲದೆ ಸೈನಿಕ ತರಬೇತಿಯನ್ನ ಪಡಿತಾನೆ, ಬಿಲ್ಲುಗಾರಿಕೆಯನ್ನು ಪಡಿತಾನೆ ಮತ್ತು ಕುದುರೆ ಸವಾರಿಯನ್ನು ಸಹ ಈತ ತರಬೇತಿಯನ್ನು ಪಡೆದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾನೆ. ಅದೇ ರೀತಿ ಭಾರತಕ್ಕೆ ಬಂದಂತಹ ಟರ್ಕರ್ಲಿ ಗಜ್ನಿ ಮೊಹಮ್ಮದನ ಕೈಯಲ್ಲಿ ಇವನು ರಾಜ್ಯಪಾಲನಾಗಿ ಸೇವೆಯನ್ನ ಸಲ್ಲಿಸ್ತಾನೆ. ಗಜ್ನಿ ಮೊಹಮ್ಮದನ ಆಸ್ಥಾನದಲ್ಲಿ
ಏನಾಗ್ತಾನೆ, ರಾಜ್ಯಪಾಲನಾಗಿ ಕಾರ್ಯವನ್ನ ನಿರ್ವಹಿಸ್ತಾನೆ. ಆ ನಂತರ ದಿನಗಳಲ್ಲಿ ಇವನ ಧೈರ್ಯ ಶೌರ್ಯಗಳ ಒಂದು ಮೆಚ್ಚುಗೆಗೆ ಮಹಮ್ಮದ್ ಗೋರಿಯ ಒಂದು ಪಾತ್ರಕ್ಕೆ ಇವನು ಪ್ರಶಂಸಿಸ್ತನಾಗ್ತಾನೆ. ಅಂದ್ರೆ ಇವನ ಮೆಚ್ಚುಗೆಯನ್ನ ಪ್ರಶಂಸೆಯನ್ನು ವ್ಯಕ್ತಪಡಿಸತಕ್ಕಂಥವರೆಂದರೆ ಮಹಮ್ಮದ್ ಗೋರಿ ಅಂತಕ್ಕಂಥವನು. ಮಹಮ್ಮದ್ ಗಜ್ನಿ ಅಂತಕ್ಕಂಥವನು ಮಹಮ್ಮದ್ ಗೋರಿಯನ ಒಂದು ಕಾಲದಲ್ಲಿ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸಿದರೆ, ಮಹಮ್ಮದ್ ಗೋರಿಯ ಕಾಲದಲ್ಲಿ ಅವನ ಒಂದು ಶೌರ್ಯ ಧೈರ್ಯ ಮತ್ತು ದಿಟ್ಟತನವನ್ನು ಕಂಡು ಮಹಮ್ಮದ್ ಗೋರಿ ಅಂತಕ್ಕಂಥವನು ಇವನನ್ನ ಏನ್ ಮಾಡ್ಕೊಂಡ್ರೆ ತರೈನ್ ಕಳಗದ ಆಕ್ರಮಣದ ಒಂದು ಉಸ್ತುವಾರಿಯನ್ನಾಗಿ ಮಾಡಿಕೊಳ್ತಾನೆ. ತರೈನ್ ಕದನಗಳ ನಂತರ ಆಕ್ರಮಣಗಳ ಉಸ್ತುವಾರಿ ಅಧಿಕಾರಿಯನ್ನಾಗಿ ನೇಮಕ ಮಾಡಿಕೊಳ್ಳುತ್ತಾನೆ. ಅದಾದ ನಂತರ ಇವನನ್ನ ಉತ್ತರ ಭಾರತದ ಉತ್ತರ ಅಧಿಕಾರಿಯಾಗಿ ನೇಮಕ ಮಾಡ್ತಾನೆ. ಹೀಗೆ ಈ ಗುಲಾಮರು ಅಂತಕ್ಕಂಥವ್ರು, ಮಹಮ್ಮದ್ ಗೋರಿ ಅಂತಕ್ಕಂಥವನು ಮರಣ ಹೊಂದಿದ ನಂತರ ಈ ಗುಲಾಮರು ಅಂತಕ್ಕಂಥವ್ರು ಟರ್ಕರು ವಶಪಡಿಸಿಕೊಂಡಂತಹ ಪ್ರದೇಶಗಳನ್ನ ತಮ್ಮದೇ ಆಗಿರ್ತಕ್ಕಂತಹ ಗೋಗಳನ್ನು ಬಲಪಡಿಸುವುದಕ್ಕೆ ಪ್ರಾರಂಭ ಮಾಡಿ ಈತನು ಭದ್ರವಾಗಿರ್ತಕ್ಕಂತಹ ದೆಹಲಿಯಲ್ಲಿ ಭದ್ರವಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟುವುದರಲ್ಲಿ ಪ್ರಮುಖವನ್ನು ಪಾತ್ರ ವಹಿಸ್ತಾನೆ. ಅಷ್ಟೇ ಅಲ್ಲದೆ ಇವರನ್ನ ಟರ್ಕಿಯ ಸರ್ದಾರರು ಇವರನ್ನ ಸುಲ್ತಾನನೆಂದು ದೆಹಲಿಯ ಸುಲ್ತಾನನಾಗಿ ನೇಮಕ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಅರ್ಥ ಆಯ್ತಾ ಮಕ್ಕಳ? ಇನ್ನೊಂದ್ಸರಿ ಹೇಳಿ ನೋಡಿ. ಅಫ್ಘಾನಿಸ್ತಾನದ ತುರ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಕುತುಬ್ಬಿನ್ ಐಬಕ್ ಅಂತಕ್ಕಂಥವನು ಮೊದಲಿಗೆ ತನ್ನ ಪಾಲಕರಂತಕ್ಕಂಥವರು ನಿಶಾಪುರದ ಕಾಜಿಗೆ ಗುಲಾಮನಾಗಿ ಮಾರಾಟ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಕುತುಬ್ಬಿನ್ ಐಬಕ್ ಅಂತಕ್ಕಂಥವನು ಏನ್ ಮಾಡ್ತಾನೆ ಅಂತಂದ್ರೆ, ಈತ ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಶಿಕ್ಷಣವನ್ನು ಪಡಿತಾನೆ. ಅಷ್ಟೇ ಅಲ್ಲದೆ ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಸೈನಿಕ ತರಬೇತಿಯನ್ನು ಪಡೆದ ನಂತರ ಈತ ಮುಂದೆ ಮಹಮ್ಮದ್ ಗೋರಿಯ ಒಂದು ಕಾಲದಲ್ಲಿ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಾನೆ. ಅದಾದ ನಂತರ ಮಹಮ್ಮದ್ ಗೋರಿಯ ಕಾಲದಲ್ಲಿ ದಿಟ್ಟತನ ಧೈರ್ಯಶಾಲಿಯಿಂದಾಗಿ ಮಹಮ್ಮದ್ ಗೋರಿ ಅಂತಕ್ಕಂಥದ್ದು ಈತನನ್ನ ಏನ್ ಮಾಡ್ತಾನೆ, ತರೈ ಕದನಗಳು 1192ರ ನಂತರ ತರೈ ಯುದ್ಧದ ನಂತರ ಈತನನ್ನ ಆಕ್ರಮಣಕಾರರ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿಕೊಳ್ತಾನೆ. ಅದಾದ ನಂತರ ಈತ ಏನು ಮಹಮ್ಮದ್ ಗೋರಿ ಮರಣ ಹೊಂದಿದ ನಂತರ ಟರ್ಕಿ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ದೆಹಲಿಯಲ್ಲಿ ಟರ್ಕಿಯ ಒಂದು ಸಾಮ್ರಾಜ್ಯ ಈಗಾಗಲೇ ಭಾರತದಲ್ಲಿ ವಶಪಡಿಸಿಕೊಂಡಿರ್ತಕ್ಕಂತಹ ಪ್ರದೇಶಗಳನ್ನ ಏನ್ ಮಾಡ್ತಾರೆ, ಇವುಗಳನ್ನ ಬಲಪಡಿಸುವುದಕ್ಕೆ ಪ್ರಾರಂಭ ಮಾಡಿಕೊಂಡು ಹಾಗೂ ಟರ್ಕಿಯ ಸರ್ದಾರರನ್ನು ಸುಲ್ತಾನನಾಗಿ ಮಾಡ್ತಾರೆ. ಇದರಿಂದ ಈತನು ಭಾರತದಲ್ಲಿ ಭದ್ರವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತಾ ಅಂತಕ್ಕಂಥದ್ದನ್ನು ನಾವು ಇವನ ಒಂದು ಜೀವನದಲ್ಲಿ ನಾವು ನೋಡಬಹುದು. ನೋಡಿ, ಈಗ ಅವನ ಒಂದು ಸಾಧನೆ, ಕುತುಬ್ಬಿನ್ ಐಬಕನ ಒಂದು ಜೀವನ ಆಯಿತು, ಅವನ ಸಾಧನೆಗಳು. ಇವನು ಅನೇಕ ವಿದ್ವಾಂಸರಿಗೂ ಮತ್ತು ಕವಿಗಳಿಗೂ ಆಶ್ರಯವನ್ನು ನೀಡಿದ. ವಾಸ್ತುಶಿಲ್ಪದಲ್ಲಿ ಈತನು ಮೊಟ್ಟಮೊದಲು ಮಾಡಿರ್ತಕ್ಕಂಥದ್ದು ಕುತುಬ್ ಮಿನಾರ್ ಅಂತಕ್ಕಂತಹ ಪ್ರಾರಂಭ ಮಾಡಿರ್ತಕ್ಕಂಥ ಕೀರ್ತಿ ಈ ಒಂದು ಕುತುಬ್ಬಿನ್ ಐಬಕನಿಗೆ ಸೇರುತ್ತದೆ. ಕುತುಬ್ಬಿನ್ ಐಬಕ್ ಅಂತಕ್ಕಂಥವನು ಕುತುಬ್ ಮಿನಾರ್ ಅನ್ನು ಕಟ್ಟುವುದರಲ್ಲಿ ದೆಹಲಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾನೆ. ಇಸ್ಲಾಂ ಅಂತಕ್ಕಂಥ ಒಂದು ಮಸೀದಿಯನ್ನು ಸಹ ಈತ ಕಟ್ಟುತ್ತಾನೆ. ಅನೇಕ ವಿದ್ವಾಂಸರಿಗೆ ಅವನು ಏನ್ ಮಾಡ್ತಾನೆ, ಆಶ್ರಯದಾತನಾಗಿದ್ದ. ಆ ವಿದ್ವಾಂಸರಂದ್ರೆ ತಾಜುಲ್ ನಾಸಿರ್ ಅಂತಕ್ಕಂಥವರು ಹಾಗೂ ಅಂತಕ್ಕಂಥವನು ಐಬಕ್ಕನ ಬಗ್ಗೆ ಕೃತಿಯನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಾದ ನಂತರ ನಿಜಾಮಿ ಮತ್ತು ಈ ಅಂತಕ್ಕಂತಹ ಪಕ್ಕಿ ಮುದೀರ್ ಅಂತಕ್ಕಂತಹ ವಿದ್ವಾಂಸರಿಗೆ ಇವನ ಆಸ್ಥಾನದಲ್ಲಿ
ಆಶ್ರಯವನ್ನು ನೀಡಿದ ತಾಜುಲ್ ಮಾಸಿರ್ ಅಂತಕ್ಕಂಥದ್ದು ಒಂದು ಜೀವನ ಕೃತಿಯನ್ನು ಹೇಳ್ತಕ್ಕಂತಹ ಒಂದು ಕೃತಿಯಾಗಿದೆ. ಒಟ್ಟಾರೆಯಾಗಿ ಈತ ಸಾಹಿತ್ಯಕ್ಕೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನ ನೀಡಿದ್ದ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ನೋಡಿ, ಈತನ ಕಾಲದಲ್ಲಿ ಕುತುಬ್‌ಮಿನಾರನ್ನ ಪ್ರಾರಂಭಿಸಿರ್ತಕ್ಕಂಥವರು ಕುತುಬ್ ಬಿನ್ ಐಬಕ್ ಹುವಾದ್ ಇಸ್ಲಾಂ ಅಂತಕ್ಕಂತಹ ಒಂದು ಮಸೀದಿಯನ್ನ ಈತನು ನಿರ್ಮಾಣ ಮಾಡ್ತಾನೆ. ಈ ಇಸ್ಲಾಂ ಅಂತಕ್ಕಂತಹ ಮಸೀದಿಯನ್ನ ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಯಾರಪ್ಪ ಅಂತಂದ್ರೆ ಯಾರು ಕುತುಬ್ ಬಿನ್ ಐಬಕ್. ಅಷ್ಟೇ ಅಲ್ಲದೆ ಅನೇಕ ವಿದ್ವಾಂಸರಿಗೂ ಸಹ ಈತ ಅಂತಕ್ಕಂಥವನು ಏನ್ ಮಾಡಿದ್ದ, ಆಶ್ರಯವನ್ನ ನೀಡಿದ. ಆ ವಿದ್ವಾಂಸರಂದ್ರೆ ನಿಜಾಮ್ ಬಕ್ತ್, ಈ ಮುದೇಬಿಹಾರ್ ಅಂತಕ್ಕಂಥವರು ಮತ್ತು ತಾಜುಲ್ ಮಾಸೀರ್ ಅಂತಕ್ಕಂಥವರು ಇವನ ಜೀವನ ಕೃತಿಯನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಈ ಕುತುಬ್ ಬಿನ್ ಐಬಕರಲ್ಲಿ ಗುಲಾಮಿ ಸಂತತಿಯಲ್ಲಿ ಪ್ರಮುಖನಾಗಿರ್ತಕ್ಕಂಥ ಸ್ಥಾಪಕ ದೊರೆಯಾಗಿ ನಾವು ಕಾಣ್ತಕ್ಕಂಥದ್ದನ್ನ ಅವನ ಜೀವನ ಮತ್ತು ಸಾಧನೆಗಳು. ಅದಾದ ನಂತರ ಬಂದಿರ್ತಕ್ಕಂಥವರಂದ್ರೆ ಇಲ್ತಮಶ್ ಅಂತಕ್ಕಂಥವನು. ಇಲ್ತಮಶ್ ಈ ಇಲ್ತಮಶ್ ಅಂತಕ್ಕಂಥವನು ಕುತುಬ್ ಬಿನ್ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥವನು. ಇವನ ಇಲ್ಬರಿ ಅಂತಕ್ಕಂಥ ಒಂದು ಕುಟುಂಬಕ್ಕೆ ಅಥವಾ ಮನೆತನಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಇಲ್ತಮಶ್ ಅಂತಕ್ಕಂಥವನು ಮೊದಲಿಗೆ ಕುತುಬ್ ಬಿನ್ನನ ಗುಲಾಮನಾಗಿದ್ದು, ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿದ್ದು, ಐಬಕ್ನ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬರ್ತಾನೆ. ಮೊದಲಿಗೆ ಗುಲಾಮನಾಗಿ, ಯಾರ ಗುಲಾಮನಾಗಿ? ಕುತುಬ್ ಬಿನ್ ಐಬಕನ ಗುಲಾಮನಾಗಿ. ಆಮೇಲೆ ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿ ಅಧಿಕಾರಕ್ಕೆ ಬಂದು ಗುಲಾಮಿ ಸಂತತಿಯಲ್ಲಿ ರಾಜ ಸುಲ್ತಾನ್ ಆಗುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂತಹ ಸ್ಥಾನವನ್ನ ಪಡ್ಕೊಳ್ತಾನೆ. ನೋಡಿ, ಇಲ್ಬರಿ ಕುಟುಂಬ ವರ್ಗಕ್ಕೆ ಸೇರಿರ್ತಕ್ಕಂತಹ ಕುತುಬ್ ಬಿನ್ ಇಲ್ತಮಶ್ ಅಂತಕ್ಕಂಥವನು ಕುತುಬ್ ಬಿನ್ ಐಬಕನ ಗುಲಾಮನಾಗಿ, ಆನಂತರ ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿ ಮತ್ತು ಐಬಕನ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನ ಪಡ್ಕೊಳ್ತಾನೆ. ನೋಡಿ, ಒಂದೊಂದೇ ಸ್ಥಾನಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಉತ್ತರಾಧಿಕಾರಿಯಾಗಿ ಮೊದಲಿಗೆ ಗುಲಾಮನಾಗ್ತಾನೆ, ಆನಂತರ ಆಡಳಿತಗಾರನಾಗ್ತಾನೆ, ಆನಂತರ ಐಬಕನ ಉತ್ತರಾಧಿಕಾರಿಯಾಗಿ ನಂತರ ಇವನು ಏನ್ ಮಾಡ್ತಾನೆ, ಇಲ್ತಮಶ್ ಅಂತಕ್ಕಂಥವನು ಗುಲಾಮಿ ಸಂತತಿಯ ಸುಲ್ತಾನನಾಗುವಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾನೆ. ಅರ್ಥ ಆಯ್ತಾ ಹೇಳಿದ್ದು? ನೋಡಿ, ಮತ್ತೆ ಹೇಳ್ತೇನೆ ಮಕ್ಕಳ, ಗುಲಾಮಿ ಸಂತತಿಯಲ್ಲಿ ಕುತುಬ್ ಬಿನ್ ಐಬಕನ ನಂತರ ಇಲ್ಬರಿ ವಂಶಕ್ಕೆ ಸೇರಿರ್ತಕ್ಕಂತಹ ಇಲ್ತಮಶ್ ಅಂತಕ್ಕಂಥವನು ಮೊದಲಿಗೆ ಕುತುಬ್ ಬಿನ್ ಐಬಕನ ಗುಲಾಮನಾಗಿ ಮತ್ತು ಅವನ ಗ್ವಾಲಿಯರ್ನಲ್ಲಿ ಅವನ ಆಡಳಿತ ಸಲಹೆಗಾರನಾಗಿ, ಆನಂತರ ಐಬಕನ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ಮಾಡುವುದರ ಮೂಲಕ ಇಲ್ತಮಶ್ ಅಂತಕ್ಕಂಥವನು ಗುಲಾಮಿ ಸಂತತಿಯ ಎರಡನೆಯ ರಾಜನಾಗಿ ಅಥವಾ ಎರಡನೆಯ ಸುಲ್ತಾನನಾಗಿ ಅಧಿಕಾರಕ್ಕೆ ಬರುವುದನ್ನು ನಾವು ಕಾಣ್ತೀವಿ. ನೋಡಿ, ಇದಾದ ನಂತರ ಇವನ ಒಂದು ಇಲ್ತಮಶನ ಒಂದು ದಂಡಯಾತ್ರೆಗಳು, ಇಲ್ತಮಶನ ಒಂದು ದಂಡಯಾತ್ರೆಗಳು ಈತ ಏನನ್ನ ಮಾಡ್ತಾರೆ ಅಂತಕ್ಕಂಥ ನೋಡೋಣ. ಐಬಕನು ಇಲ್ತಮಶ್ ಅಂತಕ್ಕಂಥವನು ಸುಲ್ತಾನನಾಗಿರ್ತಕ್ಕಂತಹ ಒಂದು ವಿಚಾರ ಅಂತಕ್ಕಂಥದ್ದು ಗಜ್ನಿಯ ಸುಲ್ತಾನ ಮತ್ತು ಸಿಂಧೂ ಪ್ರಾಂತ್ಯದ ಸುಲ್ತಾನರು ಅಂತಕ್ಕಂಥವು ಇವನ ಮೇಲೆ ಹಗೆತನವನ್ನ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ಸಿಂಧೂ ಪ್ರಾಂತ್ಯದ ಸುಲ್ತಾನ ಮತ್ತು ಗಜ್ನಿಯ ಸುಲ್ತಾನ ಅಂತಕ್ಕಂಥದ್ದು. ಈ ಇಬ್ಬರು ಸುಲ್ತಾನರು ಐಬಕನು ಗುಲಾಮಿ ಸಂತತಿಯ ಸುಲ್ತಾನನಾಗಿರೋ ವಿಚಾರವನ್ನ ವಿರೋಧ ಮಾಡ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಇಲ್ತಮಶನು ಗುಲಾಮಿ ಸಂತತಿಯಲ್ಲಿ ಏನಾಗಿದ್ದರಿಂದ, ಅವನು ಸುಲ್ತಾನನಾಗಿದ್ದರಿಂದ
ಸಿಂಧೂ ಪ್ರಾಂತ್ಯದ ಸುಲ್ತಾನ ಮತ್ತು ಗಜ್ನಿಯ ಸುಲ್ತಾನ ಅಂತಕ್ಕಂಥ ಇವರನ್ನ ವಿರೋಧಿಸಿದಾಗ ಅವರ ವಿರುದ್ಧ ದಂಡೆತ್ತಿ ಹೋಗಿ ಏನ್ ಮಾಡ್ತಾನೆ, ಅವರನ್ನ ಸೋಲಿಸುವುದರ ಮೂಲಕ, ಅವರನ್ನು ಹಿಮ್ಮೆಟ್ಟಿಸುವುದರ ಮೂಲಕ, ಅವರ ಮಾತುಗಾರಿಕೆಯನ್ನ ದೂರ ತಳ್ಳುವುದರ ಮೂಲಕ ಅವರ ವಿರುದ್ಧ ಬಂಡೆತ್ತಿ ಯಶಸ್ವಿಯನ್ನ ಪಡೆದತಕ್ಕಂಥದ್ದನ್ನು ನೋಡಬಹುದು. ನಂತರ ರಣತಂಬೂರು, ಗ್ವಾಲಿಯರ್, ಬಿಲಾ, ಅಜ್ಮೀರ, ಬನಾರಸ್ ಮತ್ತು ಕನೂಜ್ ಅಂತಕ್ಕಂಥ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ರಣತಂಬೂರು, ಗ್ವಾಲಿಯರ್, ಬಿಲಾ ಅಂತಕ್ಕಂಥದ್ದು, ನೆಕ್ಸ್ಟ್ ಕನೂಜ್, ಜೋಧ್ಪುರ ಅಂತಕ್ಕಂತಹ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾನೆ. ಅಷ್ಟೇ ಅಲ್ಲದೆ ಹಾಗೂ ಬನಾರಸ್ ಅಂತಕ್ಕಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾನೆ. ಅದೇ ಅಷ್ಟೇ ಅಲ್ಲ, ಮಂಗೋಲರ ದಾಳಿಯ ನಾಯಕತ್ವವಾಗಿರ್ತಕ್ಕಂಥ ಚೆಂಗೀಸ್ ಖಾನನನ್ನು ಸೋಲಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಮಂಗೋಲರ ನಾಯಕನಾಗಿರ್ತಕ್ಕಂಥ ಚೆಂಗೀಸ್ ಖಾನನನ್ನ ಸೋಲಿಸುವುದರ ಮೂಲಕ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ, ಯಶಸ್ವಿಯಾಗಿರ್ತಕ್ಕಂತಹ ಈ ಒಂದು ಯಶಸ್ವಿಗಳಿಗೆ ಕಾರಣ ಆಗಿರ್ತಕ್ಕಂತಹ ಇಲ್ತಮಷನ ಬಾಗ್ದಾದಿನ ಖಲೀಫರು ಅಂತಕ್ಕಂಥ ಇವನಿಗೆ ಏನು ಮಾಡ್ತಾರೆ ಅಂತಂದರೆ ಅಧಿಕೃತವಾಗಿರ್ತಕ್ಕಂಥ ಅಧಿಕಾರದ ಪತ್ರವನ್ನು ಸಹ ನೀಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಆ ಒಂದು ವ್ಯಕ್ತಿಗಳು ಅಂತಕ್ಕಂಥವರು ವಹಿಸ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತಾ? ನೋಡಿ, ಎರಡನೇ ಸರಿ ಹೇಳ್ತಾ ಇದ್ದೀನಿ ಮಕ್ಕಳ. ನೋಡಿ, ಇಲ್ತಮಷ್ ಅಂತಕ್ಕಂಥವನು ಇಲ್ಬರಿ ವಂಶಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಮೊದಲಿಗೆ ಕುತುಬ್ ಬಿನ್ ಐಬಕನಲ್ಲಿ ಗುಲಾಮನಾಗಿ ಮತ್ತು ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿ, ಆನಂತರ ಅವನಿಗೆ ಆಡಳಿತದಲ್ಲಿ ಸಲಹೆಗಾರನಾಗಿ ಹಾಗೂ ಅವನ ದಂಡ ನಾಯಕನಾಗಿ ಅಧಿಕಾರವನ್ನು ಪಡೆದುಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಗಜ್ನಿಯ ಸುಲ್ತಾನರು ಮತ್ತು ಅಲ್ಲಿರ್ತಕ್ಕಂತಹ ಏನು ಸಿಂಧೂ ಪ್ರಾಂತ್ಯದ ಸುಲ್ತಾನರು ಇವನು ದೆಹಲಿಯಲ್ಲಿ ಸುಲ್ತಾನಾಗಿರೋದನ್ನು ವಿರೋಧವನ್ನು ವ್ಯಕ್ತಪಡಿಸಿದಾಗ ಅವರ ವಿರುದ್ಧ ಬಂಡೆದ್ದು ಅವರನ್ನು ಸೋಲಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಅಷ್ಟೇ ಅಲ್ಲದೆ ಇವನು ಭಾರತದಲ್ಲಿ ರಣತಂಬೂರು, ಗ್ವಾಲಿಯರ್, ಬಿಲಾ, ಬನಾರಸ್, ಕನೂಜ್ ಅಂತಕ್ಕಂತಹ ಪ್ರದೇಶಗಳನ್ನು ವಶಪಡಿಸುವುದರ ಮೂಲಕ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ತನ್ನದೇ ಆಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುವುದರಲ್ಲಿ ಇವನು ಹೆಚ್ಚು ಪ್ರಶಂಸನೀಯಕ್ಕೆ ಒಳಪಡಿಸತಕ್ಕಂಥದ್ದನ್ನು ನಾವು ನೋಡಬಹುದು. ಹೀಗೆ ಇವನ ಸಾಮ್ರಾಜ್ಯವನ್ನು ಕಟ್ಟುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಬಾಗ್ದಾದಿನ ಖಲೀಫರನ್ನೇ ನಾವು ಇಂದಿನ ಅಧ್ಯಾಯದಲ್ಲಿ ನೋಡ್ತೀವಿ. ಮಹಮ್ಮದ್ ಪೈಗಂಬರನ ನಂತರ ಬಂದಿರತಕ್ಕಂಥ ಉತ್ತರಾಧಿಕಾರಿಗಳನ್ನೇ ನಾವು ಖಲೀಫರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಖಲೀಫರ್ಗಳನ್ನು ಅಂತಕ್ಕಂಥವ್ರು ಇವನಿಗೆ ಸುಲ್ತಾನನಾಗುವುದಕ್ಕೆ ಅನುಮತಿಯ ಪತ್ರ, ಆದೇಶದ ಅನ್ವಯ ಪತ್ರವನ್ನು ನೀಡುವುದರ ಮೂಲಕ ತನ್ನದೇ ಆಗಿರ್ತಕ್ಕಂತಹ ಗುಲಾಮಿ ಸಂತತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥವರು ಯಾರಪ್ಪ ಅಂದರೆ ಇಲ್ತಮಷ್ ಅಂತಕ್ಕಂಥವರನ್ನ ನಾವು ನೋಡ್ತೀವಿ. ನಂತರ ಇಲ್ತಮಷನ ಒಂದು ಆಡಳಿತವನ್ನು ನಾವು ನೋಡೋಣ. ಇಲ್ತಮಷನ ಜೀವನ ಆಯಿತು, ದಂಡೆಯಾಟ ಆಯಿತು. ಈಗ ಸುಧಾರಣೆಗಳು ಅಂತ ಇಲ್ತಮಷನ ಆಡಳಿತ ಅನುಕೂಲಕ್ಕಾಗಿ ಸಾಮ್ರಾಜ್ಯಗಳನ್ನು ಇಕ್ತಾಗಿ ಮಾಡಿದ. ಸಾಮ್ರಾಜ್ಯದ ಆಡಳಿತಕ್ಕೆ ಅನುಕೂಲಕ್ಕಾಗಿ ಸಾಮ್ರಾಜ್ಯಗಳನ್ನು ಇಕ್ತಗಳನ್ನಾಗಿ ನೇಮಕ ಮಾಡಿದ. ಇಕ್ತ ಅಂದರೆ ವಿಭಾಗಗಳನ್ನಾಗಿ. ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಇಕ್ತಗಳನ್ನ ನೇಮಕ ಮಾಡಿದ. ಅಷ್ಟೇ ಅಲ್ಲದೆ ಆಡಳಿತ
ನಿರ್ವಹಣೆಗಾಗಿ ಇಕ್ತಾದಾರರನ್ನ ನೇಮಕ ಮಾಡಿದ. ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನ ನೇಮಕ ಮಾಡಿದ ಯಾರು? ಇಲ್ತಮಷ್. ಅಷ್ಟೇ ಅಲ್ಲದೆ ಇವನು ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು ಸಲಹೆ ಮತ್ತು ಸೂಚನೆ ನೀಡಲು 40 ಸರದಾರರ ಕೂಟವನ್ನು ನೇಮಕ ಮಾಡಿದ. 40 ಸರದಾರರ ಕೂಟವನ್ನು ನೇಮಕ ಮಾಡಿದ. ನೋಡಿ, ಆಡಳಿತದಲ್ಲಿ ಮೊದಲಿಗೆ ಯುದ್ಧಗಳನ್ನ ಮಾಡಿದ, ಆಡಳಿತದಲ್ಲಿ ಇಕ್ತಾದಾರರನ್ನು ನೇಮಕ ಮಾಡಿದ, ಮತ್ತು ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನ ಪಡೆಯುವುದಕ್ಕಾಗಿ 40 ಸರದಾರರ ಕೂಟವನ್ನು ನೇಮಕ ಮಾಡಿದ. ಮತ್ತು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸುಲ್ತಾನನಿಗೆ ಸಲಹೆಯನ್ನು ನೀಡುತ್ತಿದ್ದರು. ಯಾರ್ಯಾರು ನೀಡುತ್ತಿದ್ರು? ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶ. ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರು ಅಂತಕ್ಕಂಥವರು ಇವರು ಸುಲ್ತಾನನಿಗೆ ಸಲಹೆಯನ್ನ ನೀಡ್ತಾ ಇದ್ರು. ಹಾಗೂ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದನು. ಬಂಗಾರ ಮತ್ತು ಬೆಳ್ಳಿಯ ಬೆಳ್ಳಿ ನಾಣ್ಯಗಳನ್ನ ತಯಾರಿಸಿದ. ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತಂದನು. ಕುತುಬ್ ಮೀನಾರನ್ನು ಪೂರ್ಣಗೊಳಿಸಿರ್ತಕ್ಕಂಥ ಕೀರ್ತಿ ಈ ಇಲ್ತಮಷನಿಗೆ ಇರುತ್ತೆ. ಯಾಕಂದ್ರೆ ಕುತುಬ್ ಬಿನ್ ಐಬಕನ ಕಾಲದಲ್ಲಿ ಕುತುಬ್ ಮೀನಾರ್ ಅಂತಕ್ಕಂಥನ್ನು ಪ್ರಾರಂಭಗೊಳಿಸಿದ, ಅದನ್ನ ಪೂರ್ಣಗೊಳಿಸಿರ್ತಕ್ಕಂಥ ಕೀರ್ತಿ ಇಲ್ತಮಷನಿಗೆ ಸೇರುತ್ತೆ. ಕುತುಬ್ ಮೀನಾರನ್ನ ಪೂರ್ಣಗೊಳಿಸಿದ್ದು. ನೋಡಿ, ಅರ್ಥ ಆಯ್ತಾ ಮಕ್ಕಳ ಹೇಳಿದ್ದು? ನೋಡಿ, ಒಂದೊಂದಾಗಿ ನೋಡೋಣ. ಇಲ್ತಮಷ್ ಅಂತಕ್ಕಂಥವನು ಜೀವನ ಮತ್ತು ಅವನ ದಂಡಯಾತ್ರೆಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಅವನು ತನ್ನದೇ ಆಗಿರ್ತಕ್ಕಂತಹ ಒಂದು ಸಾಧನೆಗಳನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆ ಸಾಧನೆಗಳಲ್ಲಿ ಆಡಳಿತದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿ ತನ್ನದೇ ಆಗಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ಆಡಳಿತದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನ ಕಾಲದಲ್ಲಿ ಆಡಳಿತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊಟ್ಟ ಮೊದಲಿಗೆ ಇಕ್ತಾಗಳನ್ನ ಜಾರಿಗೆ ತಂದನು. ಆಡಳಿತದ ಒಂದು ಸುಧಾರಣೆಗಳಾಗಿ ಆಡಳಿತವನ್ನ ಏನ್ ಮಾಡುವುದಕ್ಕಾಗಿ ರಾಜ್ಯವನ್ನ ಇಕ್ತಗಳನ್ನಾಗಿ ಮಾಡ್ತಾನೆ. ರಾಜ್ಯವನ್ನು ಇಕ್ತಗಳನ್ನಾಗಿ ಮಾಡಿ ಆ ಆಡಳಿತ ನಿರ್ವಹಣೆಗೆ ಇಕ್ತಾದಾರರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಮತ್ತು ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡುವುದಕ್ಕಾಗಿ 40 ಸರದಾರರ ಒಂದು ಕೂಟವನ್ನ ನೇಮಕ ಮಾಡ್ತಾನೆ. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರಂತಕ್ಕಂಥವರು ಸುಲ್ತಾನನಿಗೆ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ರು. ಅದಾದ ನಂತರ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತಂದಿರತಕ್ಕಂಥ ಕೀರ್ತಿ ಇಲ್ತಮಷನಿಗೆ ಸೇರುತ್ತೆ. ಏನು ಕುತುಬ್ ಬಿನ್ ಐಬಕನ ಕಾಲದಲ್ಲಿ ಪ್ರಾರಂಭವಾಗಿದ್ದ ಕುತುಬ್ ಮೀನಾರನ್ನ ಪೂರ್ಣಗೊಳಿಸಿರ್ತಕ್ಕಂಥ ಕೀರ್ತಿ ಇಲ್ತಮಷನಿಗೆ ಸೇರುತ್ತೆ. ಹೀಗೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿಯಲ್ಲಿ ಇಲ್ತಮಷನ ಒಂದು ಪಾತ್ರ ಅವಿಸ್ಮರಣೀಯವಾಗಿ ನಾವು ಕಾಣಬಹುದು. ಯಾಕಂದ್ರೆ ಆಡಳಿತದಲ್ಲಿ ತನ್ನ ಆಡಳಿತ ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಾಧನೆ ಇದೆಯಲ್ಲ, ಅದನ್ನ ನಾವು ಮೆಚ್ಚಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರ. ನೋಡಿ, ಒಂದೇನಾಗಿರ್ತಕ್ಕಂಥದ್ದು ರಾಜ್ಯವನ್ನ ಇಕ್ತಗಳನ್ನ ನೇಮಕ ಮಾಡಿರ್ತಕ್ಕಂಥದ್ದು, ಮತ್ತು ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನ ನೇಮಕ ಮಾಡಿರ್ತಕ್ಕಂಥದ್ದು, ಆನಂತರ ಆಡಳಿತದ ಒಂದು ಸುಧಾರಣೆಗಾಗಿ 40 ಸರದಾರರ ಒಂದು ಕೂಟವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 40 ಕುತುಬ್ ಮೀನಾರನ್ನ ಪೂರ್ಣಗೊಳಿಸಿದ್ದು, ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳನ್ನ ಚಲಾವಣೆಗೆ ತಂದಿರತಕ್ಕಂಥದ್ದು. ಈ ರೀತಿಯಲ್ಲಿ ನೋಡಿದಾಗ ಇಲ್ತಮಷ್ ಅಂತಕ್ಕಂಥವನು ಎಂತಹ ಅದ್ವಿತೀಯವಾಗಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮಾಡಿದ್ದಾನೆ ಎಂಬುದನ್ನು ನಾವು
ಸಮರ್ಥನೆಯನ್ನು ಮಾಡಿಕೊಳ್ಳಬಹುದು ಅಥವಾ ಮೆಚ್ಚುಗೆಗೆ ಪ್ರಶಂಸನೆಯನ್ನು ನೀಡಬಹುದು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಗುಲಾಮಿ ಸಂತತಿಯಲ್ಲಿ ಆಡಳಿತದಲ್ಲಿ ತನ್ನದಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇವನ ನಂತರ ಬರ್ತಕ್ಕಂಥವ್ರು ರಜಿಯಾ ಸುಲ್ತಾನ್ ಅಂತಕ್ಕಂಥವರು ನಾವು ಆಡಳಿತದಲ್ಲಿ ಮತ್ತೊಬ್ಬರಾಗಿರ್ತಕ್ಕಂತಹ ಗುಲಾಮಿ ಸಂತತಿಯಲ್ಲಿ, ಈ ಗುಲಾಮಿ ಸಂತತಿಯಲ್ಲಿ ರಜಿಯಾ ಸುಲ್ತಾನ ಮೊಟ್ಟ ಮೊದಲಿಗೆ ಸುಲ್ತಾನರ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ಅಂತಕ್ಕಂಥವರು ಸಿಂಹಾಸನದಲ್ಲಿ ಏರಿರ್ತಕ್ಕಂಥ ಕೀರ್ತಿ ನಾವು ಗುಲಾಮಿ ಸಂತತಿಯಲ್ಲಿ ಕಾಣ್ತೀವಿ. ಆ ಗುಲಾಮಿ ಸಂತತಿಯಲ್ಲಿ ಆಡಳಿತವನ್ನ ಸಿಂಹಾಸನವನ್ನು ಸೇರಿರ್ತಕ್ಕಂಥ ಒಂದು ಕೀರ್ತಿ ಯಾರಿಗೆ ಸೇರ್ತಂತಂದ್ರೆ ರಜಿಯಾ ಸುಲ್ತಾನ್, ರಜಿಯಾ ಸುಲ್ತಾನ ಅಂತಕ್ಕಂಥದ್ದು ನಾವು ಕಾಣಬಹುದು. ರಜಿಯಾ ಸುಲ್ತಾನ್ ಅಂತಕ್ಕಂಥವಳು ಇಲ್ತಮಷನ ಪುತ್ರನಾಗಿರ್ತಕ್ಕ ರುಕ್ನುದ್ದೀನ್ ಫಿರೋಜ್ ಅಂತಕ್ಕಂಥವನು ಫಿರೋಜ್ ಅಂತಕ್ಕಂಥವನು ಈತ ಇಲ್ತಮಷನ ಫಿರೋಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ತಮಷನ ಮಗನಾಗಿದ್ದು ಆತ ಅಸಮರ್ಥನಾಗಿದ್ದರಿಂದ ತನ್ನ ಮಗಳಾಗಿರ್ತಕ್ಕಂಥ ರಜಿಯಾ ಬೇಗಂ ಅಂತಕ್ಕಂಥವಳು ರಜಿಯಾ ಬೇಗಂ ಅಂತಕ್ಕಂಥವಳು ಸಿಂಹಾಸನವನ್ನ ಗುಲಾಮಿ ಸಂತತಿಯಲ್ಲಿ ಸಿಂಹಾಸನದಲ್ಲಿ ಪ್ರಮುಖವಾಗಿ ಪಾತ್ರವನ್ನ ವಹಿಸ್ತಾರೆ. ದೆಹಲಿ ಸಿಂಹಾಸನವನ್ನು ಏರಿದ ಸುಲ್ತಾನರಲ್ಲಿ ಗುಲಾಮಿ ಸಂತತಿಯಲ್ಲಿ ಒಬ್ಬ ಹೆಣ್ಣು ಮಗಳು ಅಥವಾ ಸಿಂಹಾಸನವಾಗಿರ್ತಕ್ಕಂಥವಳು ಪ್ರಪ್ರಥಮವಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರಜಿಯಾ ಬೇಗಂ, ಪ್ರಥಮ ಮಹಿಳೆ ಅಂತಕ್ಕಂಥವ್ರು. ಈಕೆ ಪುರುಷನಂತೆ ವೇಷವನ್ನ ಧರಿಸಿಕೊಂಡು ಯುದ್ಧದಲ್ಲಿ ಭಾಗವಹಿಸುತ್ತಿದ್ದಳು. ಸಿಂಧೂವರೆಗೂ ಸಹ ದೆಹಲಿಯಿಂದ ಸಿಂಧು ಮತ್ತು ಬಂಗಾಳ ಪ್ರದೇಶದವರೆಗೂ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಕ್ಕಂಥದ್ದು ನಮಗೆ ತಿಳಿಯುತ್ತದೆ. ನೋಡಿ, ದೆಹಲಿ ಸುಲ್ತಾನರಲ್ಲಿ ಪ್ರಥಮ ಬಾರಿಗೆ ಒಬ್ಬ ಮಹಿಳೆ ಅಂತಕ್ಕಂಥವಳು ಸಿಂಹಾಸನದವರಾಗಿರ್ತಕ್ಕಂಥವಳು ಯಾರಪ್ಪ ಅಂತಂದ್ರೆ ಈಕೆ ರಜಿಯಾ ಬೇಗಂ. ಈಕೆ ಅಂತಕ್ಕಂಥ ಸಿಂಹಾಸನದವರಾದ ಮೇಲೆ ಪುರುಷರಂತೆ ವೇಷವನ್ನ ಧರಿಸಿಕೊಂಡು ಹೋರಾಟವನ್ನ ಮಾಡ್ತಾ ಇದ್ರು. ಇವಳು ಸಿಂಧು ಬಂಗಾಳದವರೆಗೂ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸುವುದರ ಮೂಲಕ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನ ಮಾಡಿದ್ಲು ಅಂತಕ್ಕಂಥದನ್ನ ಅಥವಾ ನಿರ್ವಹಿಸಿದ್ಲು ಅಂತಕ್ಕಂಥದನ್ನ ನಾವು ಕಾಣಬಹುದು. ಇವಳ ಆಡಳಿತವನ್ನು ಸಹಿಸದ ಪ್ರಾಂತ್ಯಾಧಿಕಾರಿಗಳು ಏನ್ ಮಾಡಿದ್ರು, ದಂಗೆ ಇದ್ದು ಇವಳನ್ನ ಹತ್ಯೆಗೈತಾರೆ, ಈಕೆಯನ್ನ ಸಾಯಿಸ್ತಾರ ಅಥವಾ ಕೊಲೆಯನ್ನ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ರಜಿಯಾ ಸುಲ್ತಾನ್ ಅಂತಕ್ಕಂಥವಳು ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನ ಈ ಒಂದು ದೆಹಲಿ ಸುಲ್ತಾನ್ ಕಾಲದಲ್ಲಿ ಗುಲಾಮಿ ಸಂತತಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದ್ದಳು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳ. ಕುತುಬುದ್ದೀನ್ ಐಬಕನ ನಂತರ ಅವನ ಮಗನಾಗಿರ್ತಕ್ಕ ರುಕ್ನುದ್ದೀನ್ ಫಿರೋಜ್ ಅಂತಕ್ಕಂಥವನು ಅಸಮರ್ಥ ದೊರೆಯಾಗಿದ್ದರಿಂದ ಅವನ ಮಗನಾಗಿರ್ತಕ್ಕ ಇಲ್ತಮಷನ ಮಗಳಾಗಿರ್ತಕ್ಕಂಥ ರಜಿಯಾ ಬೇಗಂ ಅಂತಕ್ಕಂಥವಳು ಸಿಂಹಾಸನದ ಉತ್ತರಾಧಿಕಾರಿಯಾಗ್ತಾಳೆ. ದೆಹಲಿ ಸುಲ್ತಾನ್ ಗುಲಾಮಿ ಸಂತತಿಯಲ್ಲಿ ಸಿಂಹಾಸನವನ್ನ ಹೇರಿರ್ತಕ್ಕಂಥ ಪ್ರಥಮ ಮಹಿಳೆ ಎಂದರೆ ಯಾರು? ರಜಿಯಾ ಬೇಗಂ. ಈಕೆ ಪುರುಷರಂತೆ ವೇಷವನ್ನ ಧರಿಸಿಕೊಂಡು ಯುದ್ಧಗಳನ್ನ ಮಾಡ್ತಾ ಇದ್ರು. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿಂಧೂ ಪ್ರಾಂತ್ಯದಿಂದ ಬಂಗಾಳದವರೆಗೂ ಸಾಮ್ರಾಜ್ಯವನ್ನ ವಿಸ್ತಾರವನ್ನ ಮಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಪ್ರಾಂತ್ಯಾಧಿಕಾರಿಗಳು ಅಂತಕ್ಕಂಥವರು ಈಕೆಯ ವಿರುದ್ಧ ದಂಗೆ ಎದ್ದು ಏನ್ ಮಾಡ್ತಾರೆ, ಆಕೆಯನ್ನ ಹತ್ಯೆಗೈತಾರೆ. ಇಲ್ಲಿಗೆ ಇವಳ ಒಂದು ಅಂತ್ಯ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಇದಾದ ನಂತರ ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥ ಒಂದು ಅಧಿಕಾರಕ್ಕೆ ಬರ್ತಾನೆ. ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರುವುದರಲ್ಲಿ ಪ್ರಮುಖರು. ಇಲ್ತಮಷನ ಗುಲಾಮನಾಗಿರ್ತಕ್ಕಂತಹ ಬಲ್ಬನು ತನ್ನ ಸ್ವಾಮಿನಿಷ್ಠೆ ಮತ್ತು ಬುದ್ಧಿಮತ್ತೆ ಸದ್ಗುಣಗಳಿಂದ ಟರ್ಕರ ಕೂಟದ ಒಂದು ಸದಸ್ಯನಾಗಿದ್ದನು. ನೋಡಿ,
ಮೊದಲಿಗೆ ಈತ ಇಲ್ತಮಷನ ಗುಲಾಮನಾಗಿದ್ದು ಸ್ವಾಮಿನಿಷ್ಠೆ, ಸದ್ಗುಣ, ಒಂದು ಕೀರ್ತಿ, ಧೈರ್ಯ, ಶೌರ್ಯಗಳಿಂದ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನವಾಗಿರ್ತಕ್ಕಂಥ ಟರ್ಕಿಯಾದಲ್ಲಿ ಗುಲಾಮರ ಕೂಟದ ಒಂದು ಸದಸ್ಯರಾಗಿ ರಜಿಯಾ ಬೇಗಂ ಸುಲ್ತಾನ ಕಾಲದಲ್ಲಿ ಅಮೀರ್ ಇ ಶಿಕಾರ್ ಎಂಬ ಹುದ್ದೆಯನ್ನ ಹೊಂದಿದ್ದ. ಅಮೀರ್ ಇ ಶಿಕಾರ್ ಅಂತಕ್ಕಂತಹ ಒಂದು ಹುದ್ದೆಯನ್ನು ಸಹ ಇವನು ಹೊಂದಿದ್ದ. ಮೊದಲಿಗೆ ಇಲ್ತಮಷನ ಕಾಲದಲ್ಲಿ ಗುಲಾಮನಾಗಿದ್ದು ಆನಂತರ ದಿನಗಳಲ್ಲಿ ಸ್ವಾಮಿನಿಷ್ಠೆ, ಸದ್ಗುಣ, ಒಳ್ಳೆಯ ಒಂದು ಕಾರ್ಯಗಳಿಂದಾಗಿ ಅವನು ಗುಲಾಮ ಕೂಟದ ಸದಸ್ಯನಾಗಿ, ಆ ನಂತರ ರಜಿಯಾ ಬೇಗಂಳ ಕಾಲದಲ್ಲಿ ಅಮೀರ್ ಇ ಶಿಕಾರ್ ಅಂತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ದ. ರಜಿಯಾ ಸುಲ್ತಾನನು ರಜಿಯಾ ಬೇಗಂ ಅಂತಕ್ಕಂಥವಳು ಮರಣ ಹೊಂದಿದ ನಂತರ ರಾಜಕೀಯ ಕಾಲಗಳ ಸನ್ನಿವೇಶದಲ್ಲಿ ಟರ್ಕಿಯ ಸರ್ದಾರವನ್ನು ಬೆಂಬಲಿಸಿ ಏನ್ ಮಾಡ್ತಾರೆ, ಬಲ್ಬನನ್ನು ದೆಹಲಿಯ ಸಿಂಹಾಸನವನ್ನ ಏರಿಸ್ತಾರೆ. ಯಾವಾಗ ರಜಿಯಾ ಬೇಗಂ ಅಂತಕ್ಕಂಥವಳು ಹತ್ಯೆ ಆದ ನಂತರ ಮತ್ತೆ ಕಲಹಗಳು ಉಂಟಾಗುತ್ತೆ. ಇಲ್ತಮಷನ ಮಕ್ಕಳಲ್ಲಿ ಕಲಹ ಉಂಟಾಗುತ್ತೆ. ಅಂತಹ ಕಲಹದಿಂದ ಟರ್ಕಿಯ ಸರ್ದಾರ್ ಅಂತಕ್ಕಂಥವ್ರು ಇವನನ್ನ ದೆಹಲಿಯ ಸಾಮ್ರಾಜ್ಯದ ಕೂಡನಾಗಿ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ. ಈ ದೆಹಲಿ ಟರ್ಕಿಯಸುರ ಒಂದು ಸರ್ದಾರ್ ಅಂತಕ್ಕಂಥವ್ರು ಇವರನ್ನ ಅಧಿಕಾರದ ಗದಿಗೆ ನೇಮಿಸುವುದರಲ್ಲಿ ಅಥವಾ ದೆಹಲಿ ಸಿಂಹಾಸನವನ್ನು ಏರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಈತ ವಹಿಸ್ತಾನೆ. ಹೀಗೆ ಬಲ್ಬನ್ ಅಂತಕ್ಕಂಥವನು ಒಂದೊಂದಾಗಿ ಗುಲಾಮನಾಗಿ ಮತ್ತೆ ಗುಲಾಮ ಸರ್ದಾರರ ಕೂಟದ ಆ ಒಂದು ಸದಸ್ಯನಾಗಿ, ಮುಖ್ಯಸ್ಥನಾಗಿ, ಆನಂತರ ರಜಿಯಾ ಬೇಗಮನ ಕಾಲದಲ್ಲಿ ಅಮೀರ್ ಇ ಶಿಕಾರ್ ಅಂತಕ್ಕಂಥ ಹುದ್ದೆಯನ್ನು ಪಡೆಯುವ ಮೂಲಕ ಆ ರಜಿಯಾ ಬೇಗಮನ ಹತ್ಯೆ ಆದ ನಂತರ ಅವಳುಂಟಾಗಿರ್ತಕ್ಕಂತಹ ಕಲಹಗಳನ್ನ ದೂರ ಮಾಡುವುದಕ್ಕಾಗಿ ಈ ಸಾಮ್ರಾಜ್ಯ ಅಂತಕ್ಕಂಥದ್ದು ಕಲಹ ದೂರ ಮಾಡಿ ಟರ್ಕಿಯ ಸರ್ದಾರರು ಇವನನ್ನು ಸಿಂಹಾಸನರೂಢನಾಗಿ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ. ಈಗ ಅವನು ಮಾಡಿರ್ತಕ್ಕಂತಹ ನಾವು ಒಂದು ಕೆಲಸಗಳು ಏನಪ್ಪಾ ಅಂತ ನೋಡಿದಾಗ ಬಲ್ಬನ ಒಂದು ಆಡಳಿತದಲ್ಲಾಗಿರ್ತಕ್ಕಂತಹ ಸುಧಾರಣೆಗಳು ಕಲಿಯೋಣ. ಬಲ್ಬನ ಆಡಳಿತ ಸುಧಾರಣೆಗಳು. ಬಲ್ಬನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಟರ್ಕಿಯ ಸರ್ದಾರರ ದುರಾಡಳಿತವನ್ನ ನಿಯಂತ್ರಿಸಿದನು. ಟರ್ಕಿಯ ಸರ್ದಾರರ ದುರಾಡಳಿತ ನಿಯಂತ್ರಿಸಿದನು. ಮೊಟ್ಟ ಮೊದಲು ತನ್ನ ಆಡಳಿತದಲ್ಲಿ ಸುಧಾರಣೆಗಳಾಗಿರ್ತಕ್ಕಂಥ ಮೊದಲನೇ ಅಂಶ. ನೆಕ್ಸ್ಟ್, ಟರ್ಕಿಯ ಸರ್ದಾರರ ಕೂಟವನ್ನ ಧ್ವಂಸ ಮಾಡಿದನು ಅಥವಾ ನಾಶ ಮಾಡಿದನು. ಟರ್ಕಿಯ ಸರ್ದಾರರ ಕೂಟವನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು. ಟರ್ಕಿಯ ಸರ್ದಾರರ ಕೂಟವನ್ನ ಧ್ವಂಸ ಮಾಡಿ ಟರ್ಕಿಯ ಸರ್ದಾರರ ದುರಾಡಳಿತವನ್ನ ದೂರ ಮಾಡಿದ. ನೆಕ್ಸ್ಟ್, ಮಂಗೋಲದ ದಾಳಿಯನ್ನು ಧ್ವಂಸ ಮಾಡಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿದನು. ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸಿ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಮೊಟ್ಟ ಮೊದಲಾಗಿ ಬಲ್ಬನ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರೋದಾಗ ಎಷ್ಟು ಕಷ್ಟವನ್ನ ಪಟ್ಟ. ಗುಲಾಮನಾಗಿ, ಆನಂತರ ಗುಲಾಮ ಸರ್ದಾರರ ಮುಖ್ಯಸ್ಥನಾಗಿ, ಕೂಟದ ಸರ್ದಾರನಾಗಿ, ಆನಂತರ ದಿನಗಳಲ್ಲಿ ಅವನು ಆ ಒಂದು ರಜಿಯಾ ಬೇಗಂ ಒಂದು ಕಾಲದಲ್ಲಿ ಅಧಿಕಾರದ ಒಬ್ಬ ಅಧಿಕಾರಿಯಾಗಿ, ಆನಂತರ ದಿನಗಳಲ್ಲಿ ಈತನ ಸುಲ್ತಾನನಿಗೆ ಏರಿಸುವುದರ ಮೇಲೆ ತನ್ನದೇ ಆಡಳಿತವಾಗಿರ್ತಕ್ಕಂಥ ಸುಧಾರಣೆಗಳನ್ನ ಜಾರಿಗೆ ತರ್ತಾನೆ. ಅವುಗಳಲ್ಲಿ ಮೊದಲಾಗಿರ್ತಕ್ಕಂಥದ್ದು ಟರ್ಕಿಯ ಸರ್ದಾರರ ದುರಾಡಳಿತವನ್ನು ನಿಯಂತ್ರಿಸತಕ್ಕಂಥದ್ದು, ಟರ್ಕಿಯ ಸರ್ದಾರರ ಕೂಟವನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಮಂಗೋಲ ದಾಳಿಯಲ್ಲಿ ಹಿಮ್ಮೆಟ್ಟಿಸಿರ್ತಕ್ಕಂಥದ್ದು, ಸಂಪ್ರದಾಯ ಶಿಷ್ಟಾಚಾರಗಳನ್ನು ಜಾರಿಗೆ ತಂದನು. ಆಗಿರ್ತಕ್ಕಂಥದ್ದು ಸಂಪ್ರದಾಯಗಳನ್ನ ಅಂದ್ರೆ ಆಚಾರ ವಿಚಾರಗಳನ್ನ, ಶಿಷ್ಟಾಚಾರ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಆಡಳಿತ,
ಸಂಪ್ರದಾಯ ಶಿಷ್ಟಾಚಾರಗಳನ್ನ ಆಡಳಿತ ಜಾರಿಗೆ ತರ್ತನು. ಪರ್ಷಿಯನ್ ಶೈಲಿಯ ಆಡಂಬರದ ವೇಷಭೂಷಣಗಳನ್ನು ಸಹ ಈತ ಧರಿಸುತ್ತಿದ್ದನು. ಪರ್ಷಿಯನ್ ಶೈಲಿಯ ಅಂತಕ್ಕಂತಹ ಆಡಂಬರದ ವೇಷಭೂಷೆಗಳನ್ನು ಧರಿಸುತ್ತಿದ್ದನು. ತನ್ನನ್ನು ದೇವರ ಪ್ರತಿನಿಧಿ ಎಂದು ನಿರಂಕುಶ ಪ್ರಭು ಅಧಿಕಾರವನ್ನು ಸಾರುತ್ತಿದ್ದ. ತನ್ನನ್ನು ದೇವರ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ನಿರಂಕುಶಾಧಿಕಾರವನ್ನು ಜಾರಿಗೆ ತಂದನೆ. ನಿರಂಕುಶ ಅಧಿಕಾರ ಜಾರಿಗೆ ತರ್ತಾನೆ. ಯಾರು? ಗಿಯಾಸುದ್ದೀನ್ ಬರ್ಬರ್ನು. ಅನುಭವವಾಗಿರ್ತಕ್ಕಂತಹ ಈ ಒಂದು ಬಲ್ಬನ್ ಅಂತಕ್ಕಂಥ ಸೈನ್ಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಪುನರ್ ಸಂಘಟಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಮಂಗೋಲರ ದಾಳಿಯನ್ನು ತಡೆಗಟ್ಟಲು ವಾಯುವ್ಯ ಭಾಗದಲ್ಲಿ ಈತನೇನು ಕೋಟೆಗಳನ್ನು ನಿರ್ಮಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ನೋಡಿ, ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥದ್ದು ತನ್ನ ಆಡಳಿತದಲ್ಲಿ ಮಾಡಿರ್ತಕ್ಕಂಥ ಒಂದು ಅನುಭವಗಳನ್ನು ನಾವು ಹಂಚಿಕೊಂಡಾಗ, ಮೊದಲನೇದಾಗಿ ಆಡಳಿತ ಸುಧಾರಣೆಗಳಲ್ಲಿ ಟರ್ಕಿಯ ಒಂದು ಸರ್ದಾರರು ಏನು ಸರ್ದಾರರು ಅಂತಕ್ಕಂಥ ಒಂದು ಆಡಳಿತ ಅಂತಕ್ಕಂಥದ್ದು ದುರಾಡಳಿತ ಅಂತಕ್ಕಂಥದ್ದು ಅಂದರೆ ನಿರಂಕುಶವಾಗಿರ್ತಕ್ಕಂಥದ್ದು ಸಾಮ್ರಾಜ್ಯದಲ್ಲಿ ಅಸ್ತವ್ಯಸ್ತೆ ಅನುಭವದ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಅವರ ದುರಾಡಳಿತವನ್ನು ಸಹ ದೂರ ಮಾಡಿರ್ತಕ್ಕಂಥ ಕೆಲಸ ಅಥವಾ ಒಂದು ಸಾಧನೆ ಅಂತಕ್ಕಂಥದ್ದು ಬಲ್ಬನಿಗೆ ಸೇರಿಸುತ್ತದೆ. ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥ ಟರ್ಕಿಯರ ಒಂದು ಸರ್ದಾರರ ಒಂದು ಕೂಟವನ್ನು ಸಹ ಧ್ವಂಸ ಮಾಡಿ, ಟರ್ಕರಲ್ಲಿ ರಾಜನಿಗೆ ಅಥವಾ ಸುಲ್ತಾನಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ಸರ್ದಾರರ ಕೂಟವನ್ನೇ ಧ್ವಂಸ ಮಾಡುವುದರಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ಅಷ್ಟೇ ಅಲ್ಲದೆ ಪದೇ ಪದೇ ತನ್ನ ಸಾಮ್ರಾಜ್ಯಕ್ಕೆ ದಾಳಿ ನೀಡಿರ್ತಕ್ಕಂತಹ ಮಂಗೋಲರ ದಾಳಿಯನ್ನು ಹಿಮ್ಮೆಟ್ಟಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿ ದೆಹಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಸಂಪ್ರದಾಯ ಶಿಷ್ಟಾಚಾರಗಳನ್ನು ಸಹ ಜಾರಿಗೆ ತಂದರೆ ಆಡಳಿತದಲ್ಲಿ ಸಂಪ್ರದಾಯ ಶಿಷ್ಟಾಚಾರ ಅಂದರೆ ಆಚಾರ ವಿಚಾರಗಳನ್ನು ಧರ್ಮದ ಬಗ್ಗೆ ಅಥವಾ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಸಂಸಾರ ಸಂಪ್ರದಾಯಗಳನ್ನು ಮತ್ತು ಶಿಷ್ಟಾಚಾರಗಳನ್ನು ಶಿಸ್ತು ಪಾಲನೆಯನ್ನು ಮಾಡಿರ್ತಕ್ಕಂಥ ಶಿಷ್ಟಾಚಾರ ಅಂದರೆ ಶಿಸ್ತಿನಿಂದ ನಡೀತಕ್ಕಂಥ ಸುವ್ಯವಸ್ಥೆಯಿಂದ ನಡೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಕೀರ್ತಿ ಈ ಗಿಯಾಸುದ್ದೀನ್ ಬರ್ಬರನಿಗೆ ಸೇರುತ್ತೆ. ಅಷ್ಟೇ ಅಲ್ಲದೆ ಪರ್ಷಿಯನ್ ಶೈಲಿಯಲ್ಲಿರ್ತಕ್ಕಂಥ ಆಡಳಿತ ಆಡಂಬರದ ವೇಷಭೂಷಣಗಳನ್ನು ಸಹ ಈತ ಧರಿಸುತ್ತಿದ್ದನು. ಏನು? ಒಬ್ಬ ಮಹಾರಾಜನಾಗಿ, ಒಬ್ಬ ಸುಲ್ತಾನನಾಗಿ ವೈಭವಯುಕ್ತವಾಗಿರ್ತಕ್ಕಂತಹ ಆಡಂಬರದ ವೇಷಭೂಷಣಗಳನ್ನು ಧರಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ಈತ ವಹಿಸ್ತಾ ಇದ್ದ. ಅಷ್ಟೇ ಅಲ್ಲದೆ ತನ್ನನ್ನು ದೇವರ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ನಿರಂಕುಶ ಅಧಿಕಾರವನ್ನು ಒಟ್ಟಾರೆಯಾಗಿ ಹೇಳ್ಬೋದಕ್ಕಂತಂದ್ರೆ, ನನ್ನನ್ನು ಬಿಟ್ಟರೆ ಯಾರಿಲ್ಲ, ನಾನೇ ದೇವರು, ನನ್ನನ್ನು ದೇವರಂತೆ ಕಾಣಿ, ದೇವರ ನಾನು ಒಬ್ಬ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ನಿರಂಕುಶಾಧಿಕಾರ ಅಂದರೆ ಸಾಮ್ರಾಜ್ಯದ ಎಲ್ಲ ಅಧಿಕಾರಗಳನ್ನು ತನ್ನ ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಎಲ್ಲ ಅಧಿಕಾರಗಳಂದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ, ನ್ಯಾಯಾಂಗ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರ ಎಲ್ಲ ರಂಗಗಳಲ್ಲಿಯೂ ಸಹ ತಾನು ಒಬ್ಬನೇ. ನಿರಂಕುಶ ಅಂತಂದ್ರೆ ಎಲ್ಲ ಅಧಿಕಾರಗಳನ್ನ ತನ್ನ ಕೈಯಲ್ಲೇ ಇಟ್ಕೊಂಡು ಅಧಿಕಾರ ಮಾಡ್ತಕ್ಕಂಥದ್ದು. ತಾನು ಹೇಳಿದಂತೆ, ತಾನು ಮಾಡಿದ ಕಾನೂನುಗಳನ್ನೇ ಪಾಲಿಸಬೇಕು, ಅವುಗಳನ್ನು ಬಿಟ್ಟು ಯಾವುದೇ ರೀತಿಯ ಕಾನೂನುಗಳನ್ನು ಪಾಲಿಸಬಾರದು ಅಂತಕ್ಕಂಥವನ್ನ ಒಂದು ನಿರಂಕುಶ, ಎಲ್ಲ ಅಧಿಕಾರಗಳನ್ನು ತನ್ನ ಹಿಡಿದು ಇಟ್ಕೊಂಡಿರುವುದನ್ನೇ ನಿರಂಕುಶಾಧಿಕಾರ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ನಿರಂಕುಶಾಧಿಕಾರವನ್ನ ಪಾಲನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಅನುಭವಿ ಮತ್ತು ವಿಶ್ವಾಸವುಳ್ಳವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥವನು ಸೈನ್ಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಬದಲಾವಣೆ ಮಾಡಿ ಸಂಘಟಿತವಾಗಿರ್ತಕ್ಕಂಥ ಒಂದು ಸೈನ್ಯ ಸೈನ್ಯವನ್ನು ಸಂಘಟನೆ ಮಾಡಿರ್ತಕ್ಕಂಥ ಕೀರ್ತಿ ಈತನಿಗೆ ಸೇರುತ್ತೆ. ಮಂಗೋಲರ ಒಂದು ದಾಳಿಯನ್ನು ತಡೆಗಟ್ಟುವುದಕ್ಕಾಗಿ ಇವನು ಭಾರತದ ವಾಯು ಭಾಗದಲ್ಲಿ ಏನ್ ಮಾಡ್ತಾನೆ, ಕೋಟೆಗಳನ್ನು ನಿರ್ಮಿಸ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಒಬ್ಬ ದಕ್ಷ ಆಡಳಿತಗಾರನಾಗಿ, ನಿರಂಕುಶಾಧಿಕಾರಿಯಾಗಿ ತನ್ನದೇ ಆಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟೆಲ್ಲವನ್ನು ಮಾಡುವುದರ ಮೂಲಕ ದೆಹಲಿ ಸುಲ್ತಾನರಲ್ಲಿ, ಅದರಲ್ಲಿ ಗುಲಾಮಿ ಸುಲ್ತಾನರಲ್ಲಿ
ತನ್ನದೇ ಆಗಿರ್ತಕ್ಕಂತಹ ಪಾತ್ರವನ್ನು ಹೇಗೆ ಕುತುಬ್ ಬಿನ್ ಐಬಕ್ ಮತ್ತು ಇಲ್ತಮಷ್ ಹಾಗೂ ಇವರ ಒಂದು ಜೊತೆಗೆ ಈ ಒಂದು ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಇವನ ಗಿಯಾಸುದ್ದೀನ್ ಬಲ್ಬನ್ನ ಒಂದು ಸಾಧನೆಗಳು ಅಂತಕ್ಕಂಥದ್ದನ್ನು ನಾವು ನೋಡಬಹುದು. ನಂತರ ಗಿಯಾಸುದ್ದೀನ್ ನಂತರ ಕೈಕೂಬಾದ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸುಲ್ತಾನನಾಗಿ ಅಧಿಕಾರಕ್ಕೆ ಬರ್ತಾನೆ. ಯಾರು? ಕೈಕೂಬಾದ್. ಕೈಕೂಬಾದ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬಲ್ಬನ್ ನಂತರ ಅಧಿಕಾರಕ್ಕೆ ಬರ್ತಾನೆ. ಆದರೆ ತನ್ನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ವಜೀರರು ಅಂತಕ್ಕಂಥವರು ಇವನನ್ನು ಕೊಲೆ ಮಾಡ್ತಾರೆ. ಇಲ್ಲಿಗೆ ಗುಲಾಮಿ ಸಂತತಿ ಅಂತಕ್ಕಂಥದ್ದು ಅವನತಿಯನ್ನು ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ಅತಪತನ ಆಗುವುದಕ್ಕೆ ಅಥವಾ ಗುಲಾಮಿ ಸಂತತಿ ಅಂತಕ್ಕಂಥದ್ದು ಕೊನೆಗೊಳ್ಳುವುದಕ್ಕೆ ಪ್ರಮುಖ ಕಾರಣನೇ ಈ ಕೈಕೂಬಾದ್ನನ್ನ ಅವನ ಆಡಳಿತದಲ್ಲಿರ್ತಕ್ಕಂಥ ವಜೀರರು ಅಂತಕ್ಕಂಥವರು ಕೊಲೆ ಮಾಡಿದ್ದರಿಂದ ಗುಲಾಮಿ ಸಂತತಿ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ದೆಹಲಿ ಸುಲ್ತಾನರು ಅಂತಕ್ಕಂಥವರು ಆಳ್ವಿಕೆ ಮಾಡಿರ್ತಕ್ಕಂತಹ ಏನು ಈ 5 ಸಂತತಿಗಳಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತೊಗಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ ಅಂತಕ್ಕಂಥ ಇದ್ವಲ್ಲ, ಈ 5 ಸಂತತಿಗಳಲ್ಲಿ ದೆಹಲಿಯ ಒಂದು ಸುಲ್ತಾನರ ಆಳ್ವಿಕೆ ಮಾಡಿರ್ತಕ್ಕಂಥ ಗುಲಾಮಿ ಸಂತತಿಯಲ್ಲಿ ನಾವು ನೋಡಿದಾಗ ಕುತುಬ್ ಬಿನ್ ಐಬಕ್ ಮತ್ತು ಇಲ್ತಮಷ್ ಮತ್ತು ರಜಿಯಾ ಸುಲ್ತಾನ್, ಗಿಯಾಸುದ್ದೀನ್ ಬಲ್ಬನ್ ಮತ್ತು ಅವನ ಆಡಳಿತ ಸುಧಾರಣೆ ಮತ್ತು ಕೈಕೂಬಾದ್ ಅಂತಕ್ಕಂಥ ವ್ಯಕ್ತಿಗಳಿದ್ರಲ್ಲ. ಸೊ ಇವರಲ್ಲಿ ಕುತುಬ್ ಬಿನ್ ಐಬಕನನ್ನು ಜೀವನದಲ್ಲಿ ಹೇಗೆ ಗಜ್ನಿ ಮಹಮ್ಮದರಿಂದ ರಾಜ್ಯಪಾಲನಾಗಿ ಮಹಮ್ಮದ್ ಘೋರಿಯ ನಂತರ ಅಧಿಕಾರಕ್ಕೆ ಬಂದು ಸಾಮ್ರಾಟನು ಕೂಡನಾಗಿ ಈತನು ತನ್ನದೇ ಆಗಿರ್ತಕ್ಕಂತಹ ಆ ಒಂದು ಜೀವನವನ್ನು ನೋಡಿದಾಗ ಈತ ನೋಡಿ ಮೊದಲಿಗೆ ಗುಲಾಮನಾಗಿ ಆ ನಂತರ ದಿನಗಳಲ್ಲಿ ಈತ ಆ ಪರ್ಷಿಯನ್ ಅರೇಬಿಕ್ ಭಾಷೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಶೈಕ್ಷಣಿಕ ಶಿಕ್ಷಣವನ್ನು ಪಡೆದು ಬಿಲ್ಲುಗಾರಿಕೆಯಲ್ಲಿ ಕುದುರೆ ಸವಾರಿ ಸೈನಿಕ ತರಬೇತಿಯನ್ನು ಪಡೆಯುವ ಮೂಲಕ ಮಹಮ್ಮದ್ ಘೋರಿಯ ಒಂದು ಕಾಲದಲ್ಲಿ ಗುಲಾಮನಾಗಿ ಅವನಲ್ಲಿ ಇರ್ತಕ್ಕಂತಹ ಧೈರ್ಯ ಶೈಲಿಗಳಿಂದ ಅವನನ್ನ ಮಾಡ್ತಾರೆ. ತರೈನ್ ಕಳಗದ ನಂತರ ಆಕ್ರಮಣಕಾರರ ಒಬ್ಬ ಅಧಿಕಾರಿಯನ್ನಾಗಿ ಮತ್ತೆ ಉತ್ತರ ಭಾರತ ಉತ್ತರಾಧಿಕಾರಿಯನ್ನಾಗಿ ಮಾಡುವುದರ ಮೂಲಕ ಇಡೀ ಘೋರಿ ಮಹಮ್ಮದನ ನಂತರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತಾನೆ. ಅವನ ಕಾಲಾವಧಿಯಲ್ಲಿ ಒಂದು ವಾಸ್ತುಶಿಲ್ಪ ಪ್ರಮುಖವಾಗಿ ನಾವು ನೋಡ್ಬೋದಾದ್ರೆ ನಾವು ಕುತುಬ್ ಮೀನರನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಕುವಾತ್ ಹಿಲ್ ಇಸ್ಲಾಮಿ ಅಂತಕ್ಕಂಥ ಒಂದು ಮಸೀದಿನ ಇವೆಲ್ಲ ನೋಡ್ತಾ ಇದ್ರೆ ಅವನ ಜೀವನ ಕೃತಿಗಳು ವಿದ್ವಾಂಸರಿಗೂ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನದೇ ಆಗಿರ್ತಕ್ಕಂತಹ ಸ್ಥಾನವನ್ನು ನೀಡಿ ಪ್ರಭಾವವನ್ನು ಬೀರಿರ್ತಕ್ಕಂತಹ ಈ ಒಂದು ಕುತುಬ್ ಬಿನ್ ಐಬಕ್ಕನವನ್ನು ನಾವು ನೋಡಿದಾಗ ಅವನ ಸಾಧನೆಗಳನ್ನು ನೋಡ್ತೀವಿ. ಇಲ್ತಮಷ್ ಅಂತಕ್ಕಂಥವನು ಇಲ್ಬರಿ ವಂಶಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ಅಧಿಕಾರಕ್ಕೆ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಸಿಂಧೂ ಪ್ರಾಂತ್ಯದಲ್ಲಿರ್ತಕ್ಕಂತಹ ಮತ್ತು ಟರ್ಕಿಯ ಸುಲ್ತಾನರು ಅಂತಕ್ಕಂಥವರು ಇವನ ಮೇಲೆ ಹಗೆತನವನ್ನು ಸರಿಸಿದಾಗ ಅವರನ್ನು ಸೋಲಿಸಿ ಮಂಗೋಲರನ್ನು ಸೋಲಿಸುವುದರ ಮೂಲಕ ರಣತಂಬೂರು, ಗ್ವಾಲಿಯರು, ಬನಾರಸ್, ಕನೌಜ್ ಅಂತಕ್ಕಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಾಧನೆಯನ್ನು ಗೈದಿರ್ತಕ್ಕಂಥದ್ದು ದಂಡಯಾತ್ರೆಗಳನ್ನು ಮಾಡಿ ತನ್ನದೇ ಆಗಿರ್ತಕ್ಕಂಥದ್ದು ದೆಹಲಿ ಸುಲ್ತಾನರಲ್ಲಿ ಅದರಲ್ಲಿ ಗುಲಾಮಿ ಸಂತತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೆಯೇ ರಜಿಯಾ ಸುಲ್ತಾನ್ ಅಂತಕ್ಕಂಥವಳು ಪ್ರಪ್ರಥಮವಾಗಿ ದೆಹಲಿ ಸುಲ್ತಾನರಲ್ಲಿ ಸಿಂಹಾಸನವನ್ನೇರಿರ್ತಕ್ಕಂಥ ರಜಿಯಾ ಸುಲ್ತಾನ್ಗಳು ಅಂತಕ್ಕಂಥವಳು ಪುರುಷರಂತೆ ವೇಷವನ್ನು ಧರಿಸಿ ಹೋರಾಟ ಮಾಡತಕ್ಕಂಥದ್ದು ಸಿಂಧೂ ಪ್ರಾಂತ್ಯದಿಂದ ಬಂಗಾಳ ಪ್ರಾಂತ್ಯದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದಳು. ಅದಾದ ನಂತರ ನಾವು ನೋಡ್ತಕ್ಕಂಥವಳು ಈಕೆ ಒಬ್ಬ ಪ್ರಾಂತ್ಯಾಧಿಕಾರಿಗಳು ಅಂತಕ್ಕಂಥದ್ದು ಇವರನ್ನು ಹತ್ಯೆಗೈದ ನಂತರ ನಾವು ಗಿಯಾಸುದ್ದೀನ್ ಬಲ್ಬನ್ ಅಂತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಇವನು ಮೊದಲಿಗೆ ಗುಲಾಮನಾಗಿ ಗುಲಾಮ ಸರ್ದಾರರ ಒಂದು ಕೂಟದ ಮುಖ್ಯಸ್ಥನಾಗಿ ಆನಂತರ ಸಾಮ್ರಾಟನಾಗುವುದರ ಮೂಲಕ ತನ್ನದೇ ಆಗಿರ್ತಕ್ಕಂತಹ ಒಂದು ಏನು ಮಾಡ್ತಾನೆ, ಬಲ್ಬನ್ ಅಂತಕ್ಕಂಥ ಅಧಿಕಾರಕ್ಕೆ ಬರುವುದರ ಮೂಲಕ ಆಡಳಿತದಲ್ಲಿ ನಿರಂಕುಶ ಅಧಿಕಾರಿಯಾಗಿ ಹಾಗೂ ಅಷ್ಟೇ ಅಲ್ಲದೆ ತನ್ನ ಸೈನ್ಯವನ್ನು ಸಂಘಟಿಸುವುದರ ಮೂಲಕ ಪರ್ಷಿಯನ್ ಭಾಷೆಯಲ್ಲಿ ವೇಷಭೂಷಣಗಳನ್ನು ಧರಿಸುವುದರ ಮೂಲಕ
ಮಂಗೋಲರ ದಾಳಿಯನ್ನು ತಡೆಗಟ್ಟುವುದಕ್ಕಾಗಿ ವಾಯುವ್ಯ ಭಾರತದಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುವುದರ ಮೂಲಕ ತನ್ನದೇ ಆಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದರಲ್ಲಿ ಈ ದೆಹಲಿ ಸುಲ್ತಾನರಲ್ಲಿ ಈತನು ಬಲವನ್ನು ಅಂತಕ್ಕಂಥವನು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾಧನೆಯನ್ನು ನೀಡಿರ್ತಕ್ಕಂಥದ್ದು ತನ್ನ ಆಡಳಿತದಲ್ಲಿ. ಹೀಗೆ ಇವನ ನಂತರ ಅಧಿಕಾರಕ್ಕೆ ಬಂದಂತಹ ಒಬ್ಬ ಸಾಮ್ರಾಟನಾಗಿರ್ತಕ್ಕಂತಹ ಕೈಕೂಬಾರ್ ಅಂತಕ್ಕಂಥವನು ಅಸಮರ್ಥ ದೊರೆಯಾಗಿದ್ದರಿಂದ ಅವನ ಆಡಳಿತ ಇರ್ತಕ್ಕಂಥ ವಜೀರ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಇವನನ್ನ ಏನ್ ಮಾಡ್ತಾರೆ, ಕೊಲೆಯನ್ನ ಮಾಡ್ತಾರೆ. ಇಲ್ಲಿಗೆ ಗುಲಾಮ್ ಸಂತತಿ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ಇಷ್ಟು ಇವತ್ತಿನ ಪಾಠದ ಮುಖ್ಯಾಂಶಗಳು. ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಕೆಲವು ಪ್ರಶ್ನೆಗಳನ್ನು ಇಡ್ತೀವಿ. ಅದನ್ನ ನೀವು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳ ಬಗ್ಗೆ ಟಿಪ್ಪಣಿಯನ್ನ ಬರೀತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಕುತುಬ್ ಬಿನ್ ಐಬಕ್ಕನ ಒಂದು ಜೀವನ ಸಾಧನೆಗಳನ್ನ ಸಂಕ್ಷಿಪ್ತವಾಗಿ ಬರೆಯಿರಿ. ಎರಡನೇದು, ಇಲ್ತಮಷನ ಒಂದು ಸುಧಾರಣೆಗಳನ್ನ ತಿಳಿಸಿ. ಹಾಗೂ ದೆಹಲಿಯನ್ನು ಸಿಂಹಾಸನದಿಂದ ಪ್ರಪ್ರಥಮ ಮಹಿಳೆ ಯಾರು? ಬಲ್ಬನ್ ಅಂತಕ್ಕಂಥವನು ಜೀವನ ಮತ್ತು ಅವನ ದಂಡಯಾತ್ರೆಗಳು ಮತ್ತು ಆಡಳಿತದ ಸುಧಾರಣೆಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಹೀಗೆ ನಾವು ಈ ಒಂದು ಪ್ರಶ್ನೆಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳಿಗೆ ಸಮರ್ಥವಾದ ಉತ್ತರವನ್ನು ಬರೆಯಿರಿ. ನಮಸ್ಕಾರ.